ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಅದರಲ್ಲೂ ಹೆಣ್ಮಕ್ಳಿಗೆ ಈಗ ಮಾಡ್ತಾ ಇರೋ ಕೆಲಸದ ಜೊತೆಗೆ ಇನ್ನೂ ಏನಾದರೂ ಬಿಸ್ನೆಸ್ ಮಾಡಬೇಕು, 4 ಕಾಸು ಸಂಪಾದನೆ ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ನೋ ಹಂಬಲ ತುಂಬಾ ಇದೆ. ಅದಕ್ಕೋಸ್ಕರ ನಾನು ಮನೆಯಿಂದಲೇ ಮಾಡಬಹುದಾದಂಥ ಕೆಲವೊಂದು ಬಿಸ್ನೆಸ್ ಐಡಿಯಾಸನ್ನು ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಸದ್ಯಕ್ಕೆ ಜನರಲ್ಲಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ತುಂಬಾ ಜಾಸ್ತಿ ಆಗಿದೆ. ಎಲ್ಲರೂ ಆರೋಗ್ಯದ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋಗೋ ಬ್ಯುಸಿನಲ್ಲಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಾಗಲಿ, ಯಾವುದೇ ಆಗಲಿ, ಬೆಳಗಿನ ಟಿಫನ್ಗೆ ತುಂಬಾ ಕಷ್ಟ ಆಗ್ತಿದೆ ಅನ್ನೋರು ಹೊರಗಡೆಯಿಂದ ಫುಡ್ ತರಿಸ್ಕೊಳ್ಳೋದು. ಮತ್ತು ಈಗೆಲ್ಲ ಜಿಮ್ಗೆ ಹೋಗೋ ಮಕ್ಕಳು ಜಾಸ್ತಿ ಇದ್ದಾರೆ. ಅವರೆಲ್ಲ ಪ್ರೋಟೀನ್ ತಿನ್ನೋದು ಜಾಸ್ತಿ ಇದೆ. ಹಾಗಾಗಿ ಈ ಬಿಸ್ನೆಸ್ ಏನಂದರೆ ಫ್ರೂಟ್ ಬೌಲ್ ಥರ. ಫ್ರೂಟ್ ಬೌಲ್ ಅಂದರೆ ಮಿಕ್ಸ್ಡ್ ಫ್ರೂಟ್ಸ್ ಯೂಸ್ ಮಾಡ್ಬೋದು, ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೋದು, 3 ಥರದ ವೆಜಿಟೇಬಲ್ಲು, 1-2 ಫ್ರೂಟ್ಸು, ಸ್ವಲ್ಪ ಡ್ರೈ ಫ್ರೂಟ್ಸು, ಜೊತೆಗೆ ಪ್ರೋಟೀನ್ಗೋಸ್ಕರ ಬೇಯಿಸಿದ ಚೆನ್ನ, ಮೊಳಕೆ ಕಾಳುಗಳು, ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಸಲಾಡ್ ಮಿಕ್ಸ್ ಮಾಡಿ ನೀವು ಪ್ರೋಟೀನ್ ಬೌಲ್ ಅಂತ ಅಥವಾ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಯಾಕೆಂದರೆ ಇವಾಗ ಮನೆಯಲ್ಲಿ ಹಣ್ಣು ಕಟ್ ಮಾಡೋದಕ್ಕೂ ಫ್ರೀ ಟೈಮ್ ಇರಲ್ಲ ಅನ್ನೋರು ಇದನ್ನೆಲ್ಲ ಪರ್ಚೇಸ್ ಮಾಡೇ ಮಾಡ್ತಾರೆ. ಆನ್ಲೈನಲ್ಲಿ ಆಗ್ಬೋದು, ಅಥವಾ ಕೆಲವೊಂದು ಜಿಮ್ಗೆ ನೀವು ವಿಸಿಟ್ ಮಾಡಿದ್ರೆ ಅಲ್ಲೂ ಕೂಡ ಈ ಥರ ಫ್ರೂಟ್ ಬೌಲ್ನ ಸೇಲ್ ಮಾಡ್ಬೋದು. ಇದು ಇವಾಗ ತುಂಬ ಟ್ರೆಂಡಿಂಗ್ ಇರೋವಂಥ ಬಿಸ್ನೆಸ್ ಅಂತ ಅನ್ಬೋದು. ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ನಮಗೆ ಬಿಸ್ನೆಸ್ ಆಗುತ್ತಾ ಅಂತ ನಿಮ್ಗೆ ಅನ್ನಿಸ್ಬೋದು. ಯಾರು ಮಾಡಿದ್ರು ನಮ್ಮ ಹತ್ರ ಆಗೋ ಬಿಸ್ನೆಸ್ ಆಗ್ತಾನೆ ಇರುತ್ತೆ. ಹಾಗಾಗಿ ಈ ಬಿಸ್ನೆಸ್ ವರ್ಕೌಟ್ ಆಗುತ್ತೆ ಅನ್ನೋದು ನನ್ನ ಐಡಿಯಾ. ನಿಮಗೂ ಕೂಡ ಓಕೆ ಅನ್ಸಿದ್ರೆ ಇದನ್ನ ಮಾಡಬಹುದು. ಇನ್ನು ಎರಡನೆಯದಾಗಿ, ಮನೆಯಲ್ಲೇ ನೀವು ಸ್ಯಾರಿ ಬಿಸ್ನೆಸ್ ಅನ್ನ ಮಾಡಬಹುದು. ಈಗಂತೂ ಸ್ಯಾರಿ ಬಿಸ್ನೆಸ್ ತುಂಬಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬಹುದು. ಮನೆಯಿಂದ ಸ್ಯಾರಿ ಮಾಡೋದ್ರಿಂದ ನಿಮಗೆ ಶಾಪ್ ರೆಂಟ್ ಆಗಲಿ, ಬೇರೆ ಟ್ಯಾಕ್ಸಸ್ ಆಗಲಿ ಯಾವುದು ಬರೋದಿಲ್ಲ. ನೀವು ಆರಾಮಾಗಿ ಮನೆಯಿಂದ ಸ್ಯಾರಿ ಬಿಸ್ನೆಸ್ ಮಾಡಬಹುದು. ಸ್ಯಾರಿ ಬಿಸ್ನೆಸ್ ಮಾಡೋವಂಥ ಟೈಮಲ್ಲಿ ನೀವು ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ, ಈಗೆಲ್ಲ ಚಿಕ್ಕಪೇಟೆ ಸುಮಾರು ಕಡೆ ಎಲ್ಲ ಹೋಲ್ಸೇಲ್ನಲ್ಲಿ ನಿಮಗೆ ಸ್ಯಾರಿ ಸಿಗುತ್ತೆ. ಒಂದು ವಿಷಯ ಏನಂದರೆ, ನೀವು ಸ್ಯಾರಿ ತೊಗೊಳ್ಳೋಂಥ ಶಾಪ್ನಲ್ಲಿ ನಿಮಗೆ ಸೇಲ್ ಆಗಿ ಉಳಿದಿರೋವಂಥ ಸ್ಯಾರಿಗಳನ್ನ ಎಕ್ಸ್ಚೇಂಜ್ ಮಾಡೋ ಆಪರ್ಚುನಿಟಿ ಎಲ್ಲಿರುತ್ತೋ ಅಂಥ ಕಡೆ ಸ್ಯಾರೀಸ್ ತೊಗೊಳ್ಳೋದು ಬೆಟರು. ಯಾಕೆಂದರೆ ನಿಮ್ಗೆ 10 ಸೀರೆಯಲ್ಲಿ 2 ಸೀರೆ ಉಳಿದಾಗ್ಲೂ ಅದನ್ನ ಎಕ್ಸ್ಚೇಂಜ್ ಮಾಡೋ ಅವಕಾಶ ಇದ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರಲ್ಲ. ಅದನ್ನ ಬಿಟ್ಟು ಪ್ರತಿ ಸಲ ನಿಮ್ಗೆ 2-4 ಸ್ಯಾರೀಸ್ ಉಳಿತಾ ಹೋದ್ರೆ ಅವಾಗ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ನೀವು ಈ ತರ ಅವಕಾಶ ತುಂಬಾ ಶಾಪ್ನಲ್ಲಿ ಕೊಡ್ತಿದ್ದಾರೆ. ಅದನ್ನ ನೋಡಿ ನೀವು ಪರ್ಚೇಸ್ ಮಾಡೋದು ಒಳ್ಳೇದು. ಮತ್ತೆ ಅನಿಸ್ಬೋದು, ಇವಾಗೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನ್ ಪರ್ಚೇಸ್ ಜಾಸ್ತಿ ಮಾಡ್ತಾರಂತ. ಏನೇ ಇನ್ಸ್ಟಾಗ್ರಾಮಲ್ಲಿ ಇದ್ರೂ ಕೂಡ ಜನ ಕೆಲವೊಬ್ರು ಸ್ಯಾರಿ ನೋಡೇ ತಗೋಬೇಕು, ಅದನ್ನ ಫೀಲ್ ಮಾಡಬೇಕು ಕ್ವಾಲಿಟಿನ ಅನ್ನೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಸ್ಯಾರಿ ಬಿಸ್ನೆಸ್ ತುಂಬಾನೇ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಸ್ಯಾರಿಯನ್ನ ಎಕ್ಸ್ಚೇಂಜ್ ಮಾಡುವಂತ ಶಾಪ್ ಅಡ್ರೆಸ್ ಬೇಕಿದ್ರೆ ನೀವು ನನಗೆ ಮೆಸೇಜ್ನಲ್ಲಿ ಕಮೆಂಟ್ ಮಾಡಿ, ಆ ಶಾಪ್ ಅಡ್ರೆಸ್ಸನ್ನು ನಾನು ತಿಳಿಸ್ತೀನಿ. ಇನ್ನು ಜ್ಯುವೆಲ್ರಿ ಬಿಸ್ನೆಸ್ ಮಾಡಬಹುದು. 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮನೆಯಿಂದನೂ ಸೇಲ್ ಮಾಡಬಹುದು. ಆನ್ಲೈನಲ್ಲಿ ಕೂಡ ನೀವು ಸೇಲ್ ಮಾಡಬಹುದು. ಯಾಕೆಂದರೆ ಇವಾಗೆಲ್ಲ ಡ್ರೆಸ್ ಮ್ಯಾಚಿಂಗ್, ಸ್ಯಾರಿ ಮ್ಯಾಚಿಂಗ್ ಅಂತ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಮದುವೆ, ಎಂಗೇಜ್ಮೆಂಟ್, ತುಂಬ ಫಂಕ್ಷನ್ನಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ. ಗೋಲ್ಡ್ಗಿಂತ ಹೆಚ್ಚಾಗಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಜ್ಯುವೆಲ್ರಿ ಬಿಸ್ನೆಸ್ ಕೂಡ ಮಾಡಬಹುದು. ಮತ್ತೊಂದು ಏನಂತ ಅಂದರೆ, ನೀವು ಇವಾಗ ಆನ್ಲೈನಲ್ಲಿ ಫುಡ್ ಆರ್ಡರ್ ತಗೊಂಡು ಕೂಡ ಮನೆಯಿಂದನೇ ಮಾಡ್ಕೊಡೋ ಥರ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ನಿಮ್ಗೆ ಯಾವುದೇ ಲಾಸ್ ಆಗಲ್ಲ. ನೀವು ಆರ್ಡ್ರ್ ಬಂದ ಮೇಲೆ ನೀವು ಪ್ರಿಪೇರ್ ಮಾಡಿ ಕಳಿಸ್ಬೋದು. ಮತ್ತಿನ್ನೊಂದು ಏನಂತ ಅಂದರೆ, ನಿಮ್ಗೆ ಇದೆಲ್ಲ ನೀವು ಒಂದು 10,000 ಬಂಡವಾಳ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಇಲ್ಲ ನಮ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ ಅಂತ ಅನ್ನೋರು ನೀವು ಮನೆಯಲ್ಲೇ ತುಂಬ ಚಿಕ್ಕದಾಗಿ ಸಾಂಬಾರ್ ಪುಡಿ, ಪುಳಿಯೋಗರೆ ಪೌಡರು ಈ ಥರದನ್ನ ಮಾಡಿ ಕೂಡ ಶುರು ಮಾಡಬಹುದು.
ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಬ್ಯುಸಿ ಇರೋದ್ರಿಂದ ಪ್ರತಿಯೊಬ್ಬರು 90% ಜನಗಳು ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ ಇವುಗಳನ್ನೆಲ್ಲ ಹೊರಗಡೆಯಿಂದನೇ ತೊಗೊತಾರೆ. ಎಲ್ಲದಕ್ಕೂ ಕೂಡ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಹಾಗಾಗಿ ನೀವು ಚಿಕ್ಕದಾಗಿ ಮನೆಯಿಂದನೇ ಸಾಂಬಾರು ಪುಡಿ, ಪುಳಿಯೋಗರೆ ಪುಡಿ ಇದಕ್ಕೆಲ್ಲ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗೋದಿಲ್ಲ. ಹಾಗಾಗಿ ಅದನ್ನು ಶುರು ಮಾಡಬಹುದು. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಅಂದಾಗ ಅದನ್ನು ಸೇಲ್ ಮಾಡೋ ತುಂಬ ಈಸಿಯಾಗಿ ಸೇಲ್ ಮಾಡಬಹುದು. ಹೆಚ್ಚು ಜನ ಇವಾಗ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇರೋದ್ರಿಂದ ಈ ಥರದ್ದನ್ನೇ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಕ್ವಾಲಿಟಿ ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಫ್ರೆಂಡ್ಸ್, ನಿಮಗೆ ಇನ್ನೂ ಯಾವುದು ಬಿಸ್ನೆಸ್ ಮಾಡೋಕ್ಕೆ ಆಗಲ್ಲ ಅಂತ ಅನ್ನೋರು, ನಿಮಗೆ ಸ್ವಲ್ಪ ಒಂದು PUC ಡಿಗ್ರಿ ಲೆವೆಲಲ್ಲಿ ನೀವು ಎಜುಕೇಷನ್ ಇದ್ದರೂ ಕೂಡ ಮನೆಯಲ್ಲೇ ಹೋಮ್ ಟ್ಯೂಷನ್ ಮಾಡ್ಬೋದು. ಈಗಂತೂ 1 to 5th ಮಕ್ಕಳೆಲ್ಲ ಅಲ್ಲಿವರೆಗೂ ಮಾಡಿದ್ರೂ ಎಷ್ಟೋ ವರ್ಕೌಟ್ ಆಗುತ್ತೆ. ನೀವು ಈ ರೀತಿ ಟ್ಯೂಷನ್ ಮಾಡೋದ್ರಿಂದ ಕೂಡ ನೀವು ಹಣ ಗಳಿಸ್ಬೋದು. ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ. ನೀವು 4 ಮಕ್ಳಿಗೆ ವಿದ್ಯೆ ಹೇಳ್ಕೊಟ್ಟಿದ್ದ ಥರನೂ ಆಗುತ್ತೆ, ನಿಮ್ಮ ಜ್ಞಾನನೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಹೋಮ್ ಟ್ಯೂಷನ್ಸ್ ಕೂಡ ನೀವು ಕಂಡಕ್ಟ್ ಮಾಡ್ಬೋದು. ಯಾವುದೇ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಆ ಉತ್ಸಾಹ ಇರಬೇಕು ಮತ್ತು ಧೈರ್ಯ ತುಂಬಾ ಮುಖ್ಯ ಆಗುತ್ತೆ. ಯಾವಾಗಲೂ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡೋದಲ್ಲ, ಪ್ರಯತ್ನ ಪಡಬೇಕಾಗುತ್ತೆ. ಮತ್ತು ಯಾವುದು ಸುಲಭವಾಗಿ ಸಿಗಲ್ಲ, ಕಷ್ಟಪಟ್ಟು ಮಾಡಲೇಬೇಕಾಗುತ್ತೆ. ಹಾಗಾಗಿ ನನಗನ್ಸಿದ ಐಡಿಯಾಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದು ಕಾಂಪಿಟೇಷನ್ ಯುಗ. ಎಲ್ಲ ಕಡೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ನಿಮಗೆ ಈ ಐಡಿಯಾಸ್ ಇಷ್ಟ ಆಗಿದ್ರೆ ಯೋಚಿಸಿ ನಿರ್ಧರಿಸಿ ನಿಮ್ಮದೇ ಆದ ಡಿಸಿಷನನ್ನು ನೀವು ತಗೊಳ್ಳೋದು ಒಳ್ಳೆಯದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.